ಇನ್ನು ಭಾರತ ಹಾಗೆ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಆವರಿಸ್ತಾ ಇದೆ. ವಿಷಯ ಹೀಗಿರಬೇಕಾದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಈ ವಿಚಾರವಾಗಿ ಬಹಳ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಯುದ್ಧ ಅನಿವಾರ್ಯ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತ ಮಾತಿತ್ತಲ್ಲ, ಅದು ಬಹಳ ಟೀಕೆಗೆ ಗುರಿಯಾಗಿತ್ತು. ಆದರೆ ಅದರ ನಡುವೆ ಅವರದೇ ಸಂಪುಟದ ಸಚಿವ ಜಮೀರ್ ಅಹಮದ್ ಖಾನ್ ಒಂದು ಹಂತಕ್ಕೆ ನಾನೇ ಸೂಸೈಡ್ ಬಾಂಬರ್ ಆಗ್ಬಿಡ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ನೋಡಿ. ಇವರಲ್ಲೇ ಎಷ್ಟು ಭಿನ್ನತೆ ಇದೆ ಪಾಕಿಸ್ತಾನದ ವಿರುದ್ಧದ ಹೋರಾಟದ ವಿಚಾರವಾಗಿ ಅಂತ ಟೀಕೆ ಮಾಡೋದಕ್ಕೆ ಕಾರಣ ಆಗಿದೆ. ದೇವೇಗೌಡರು ಕೂಡ ಅದೇ ವಿಚಾರವನ್ನ ಹೇಳಿದರು. ದೇವೇಗೌಡರು ಹಿಂದೆ ಮೋದಿಯನ್ನೆಲ್ಲ ಬೈತಾ ಇದ್ರು, ಈಗ ಅವ್ರ ಜೊತೆಗೆ ಓಡಾಡ್ತಾ ಇದ್ದಾರೆ. ಇದು ಭಿನ್ನತೆ ಅಲ್ವಾ ಅಂತ ಕಾಂಗ್ರೆಸ್ ಮರು ಪ್ರಶ್ನೆ ಹಾಕ್ತಾ ಇದೆ. ಬನ್ನಿ ಈ ವಿಚಾರವಾಗಿ ಏನಾಗ್ತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡೋಣ. आतंक फैलाने वालों को कहना चाहता हूं कि लड़ाई का अंत नहीं है. इंडिया विल आइडेंटिफाई हर व्यक्ति को चुन चुन कर जवाब भी मिलेगा, जवाब भी लिया जाएगा एंड पनिश एवरी टेररिस्ट. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡವೇ ಸೃಷ್ಟಿಯಾಗಿದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಒಂದೊಂದು ಶಾಕನ್ನ ತಡೆದುಕೊಳ್ಳೋಕೆ ಒಂದೊಂದು ವರ್ಷಗಳೇ ಬೇಕಾಗತ್ತೆ. ಅಂತ ಶಾಕ್ಗಳನ್ನ ಪಾಕಿಸ್ತಾನ ಇದೀಗ ಅನುಭವಿಸುವಂತಾಗಿದೆ. ಆದ್ರೆ ಕೈಯಲ್ಲಿ ಏನೂ ಆಗದಿದ್ರು ಪಾಕಿಸ್ತಾನದಿಂದ ಯುದ್ಧದ ಬೆದರಿಕೆ ಮಾತ್ರ ಮತ್ತೆ ಮುಂದುವರೆದಿದೆ. ಭಾರತದ ಮೇಲೆ ಪರಮಾಣು ಬಾಂಬ್ ಹಾಕ್ತೀವಿ ಅಂತ ಪಾಕ್ ರಾಯಭಾರಿ ಮೊಹಮ್ಮದ್ ಖಾಲಿದ್ ಹೇಳಿದ್ದಾನೆ. When it comes to India and Pakistan, we do not get involved into this debate of numerical strength. We in Pakistan will use the full spectrum of power, both conventional and nuclear. And I'll stop there. ಇನ್ನು ಸಿಂಧೂ ನದಿಗೆ ಡ್ಯಾಂ ಕಟ್ಟುವ ಭಾರತದ ಯೋಚನೆಗೂ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ಗೆ ತಡೆದುಕೊಳ್ಳೋಕಾಗ್ತಿಲ್ಲ. ಸಿಂಧೂ ನದಿಗೆ ಬೇರೆ ಡ್ಯಾಂ ನಿರ್ಮಿಸಲು ಯತ್ನಿಸಿದ್ರೆ ದಾಳಿ ಮಾಡಿ ಧ್ವಂಸ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. बिल्कुल, अगर कोई इस किस्म का स्ट्रक्चर बनाने की कोशिश करेंगे, we'll strike that structure. बिल्कुल we'll strike that structure. That will be an act of aggression against Pakistan. वो पाकिस्तान के खिलाफ जारियत होगी. जारियत सिर्फ तोप के गोलों से या बंदूक चलाने से नहीं होती. जारियत के बहुत से अशकाल होते हैं, बहुत सी उसकी जो फेसेस होते हैं, उसमें ये भी एक फेस है. ये बहुत बड़ा फेस है. इससे तो कौमें जो हैं वो प्यास से या भूख से मर सकती हैं. तो ये अगर उन्होंने इस किस्म का अटेम्प्ट भी किया को आर्किटेक्चरल, तो स्ट्रक्चर को पाकिस्तान जो है डिस्ट्रॉय करेगा. ಇನ್ನು ಯುದ್ಧದ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಾತಿನ ಯುದ್ಧ ಜೋರಾಗಿಯೇ ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಯುದ್ಧದ ಅನಿವಾರ್ಯ ಇಲ್ಲ ಅಂತ ಹೇಳಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ರು. ಆದರೆ ಸಿದ್ದರಾಮಯ್ಯ ಆಪ್ತ ಆಗಿರೋ ಜಮೀರ್ ನಾನೇ ಸೂಸೈಡ್ ಬಾಂಬರ್ ಆಗ್ತೀನಿ, ಯುದ್ಧ ಮಾಡ್ತೀನಿ ಅಂತ ಹೇಳಿರೋದು ಪರ ವಿರೋಧಕ್ಕೆ ಕಾರಣವಾಗಿದೆ. ಬಹಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದ್ರೆ ಸುಸೈಡ್ ಬ್ಯಾಮ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಕಾಶ್ಮೀರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸ್ವಲ್ಪ ಭಿನ್ನ ಹೆಜ್ಜೆ ಇಟ್ಟಿದ್ದಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಈಗ ಮೋದಿ ಪರ ಮಾತನಾಡ್ತಿದ್ದೀರಾ ಅಂದ್ರು. ಕಾಂಗ್ರೆಸ್ ನಾಯಕರಲ್ಲೂ ಮೊದಲು ಅವರು ಕೂಡ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯೆ ಸ್ವಲ್ಪ ಒಡಕು ಶಬ್ದ ಬಂದ್ಮೇಲೆ ಮತ್ತೆ ದೇವೇಗೌಡರು ಬಿಜೆಪಿ ಜೊತೆ ಸೇರ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡ್ತಾ ಇದ್ರು, ಕೇಂದ್ರ ಸರ್ಕಾರದ ಬಗ್ಗೆ ಏನು ಮಾತಾಡ್ತಾ ಇದ್ರು, ಈಗೇನು ಮಾತಾಡ್ತಾ ಇದ್ದಾರೆ. ಇಪ್ಪದಿ ನೀತಿ ಯಾರಿಗಿರೋದು? ದೇವೇಗೌಡರು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬಿಡೋದು ಕೇಂದ್ರಕ್ಕೆ ಬಿಟ್ಟಿದ್ದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅದು ಕೇಂದ್ರಕ್ಕೆ ಬಿಟ್ಟಂತ ವಿಚಾರ. ಈಗ ಅದು ಯಾವಾಗ ಏನು ಮಾಡಬೇಕು ಅವ್ರಿಗೆ ಬಿಟ್ಟಂತ ವಿಚಾರ. ಯಾವಾಗ ಏನು ಮಾಡಬೇಕು, ಯಾವಾಗ ಏನು ಆಕ್ಷನ್ ತೊಗೋಬೇಕು, ಅದು ಕೇಂದ್ರ ಸರ್ಕಾರ ಅವ್ರದ್ದೇ ಅಂತ ರಣನೀತಿ ಇದ್ದೇ ಇರ್ತೈತೆ. ಈಗ ನಾವು ಹೇಳಿದ್ರೆ ಬೇರೆಯವ್ರು ಹೇಳಿದ್ರೆ ತಗೊಳ್ಳೋಕ್ಕಾಗೋಲ್ಲ. ದೇಶದ ಸುರಕ್ಷಿತ ಆರ್ಥಿಕ ಎಲ್ಲ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಳ್ಳೋದು ನಾವೆಲ್ಲ ಭರವಸೆ ಇಟ್ಟಿದ್ದೀವಿ. ಪಾಕಿಸ್ತಾನದ ವಿರುದ್ಧ ಯುದ್ಧದ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿ ಜೋರಾಗಿದೆ. ಪರ ವಿರೋಧ ಚರ್ಚೆಗಳು ಹೆಚ್ಚಾಗಿದೆ.
ಬ್ಯೂರೋ ರಿಪೋರ್ಟ್ TV9.